ನಾವು ಆಡಳಿತ ಮಾಡಬೇಕಿದ್ರೆ ವಹಿಸ್ಕೊಳ್ಬೇಕಿದ್ರೆ ಹಿಂದೆ ಬಿ ಶ್ರೀನಬ್ ಶೆಟ್ಟಿ ಅವರು ಆಡಳಿತ ಮುಕ್ತೇಶ್ವರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಅಂದ್ರೆ ನಮ್ಮ ದೇವಸ್ಥಾನ ಅಂದ್ರೆ ಅತಿ ಅಂದ್ರೆ ಗ್ರಾಮಾಂತರ ಭಾಗದಲ್ಲಿ ಇರೋದು, ಮತ್ತೆ ಯಾವುದೇ ಆದಾಯ ಇರುವಂತಹ ಒಂದು ಮಹಾಲಿಂಗೇಶ್ವರ ದೇವಸ್ಥಾನ. ಅದನ್ನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹಿಂದೆ ಶ್ರೀನಬ್ ಶೆಟ್ಟಿ ಅವರು ಏನೋ ಒಂದು ಕಷ್ಟದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ರು. ಕಡೆ ಅವರಿಗೆ ಪ್ರಾಯ ಆಯಿತು. ಅವರು ನಮ್ಮನ್ನೆಲ್ಲ ಕರೆದು ಒಂದು ಆಡಳಿತ ಕಮಿಟಿ ಮಾಡಬೇಕು, ನೀವು ಅದರ ಚುಕ್ಕಾಣಿ ನೀಡಿ, ನನಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆ ನಂತರ ಒಂದು ಆಡಳಿತ ಕಮಿಟಿ ಅವರೇ ಒಂದು ನಮ್ಮನ್ನೆಲ್ಲ ಸೆಲೆಕ್ಟ್ ಮಾಡಿ ಒಂದು ಕಮಿಟಿಗೆ ಅಪ್ಲಿಕೇಶನ್ ಕೊಟ್ಟು ಸೆಲೆಕ್ಟ್ ಮಾಡಿದ್ರು. ಅದು ಸೆಲೆಕ್ಟ್ ಆಗಿ ಬಂದ ನಂತರ ಆಡಳಿತ ಮಂಡಳಿ ಅಧ್ಯಕ್ಷನ ಯಾರು ಆಯ್ಕೆ ಮಾಡೋದು ಅಂತ ಹೇಳಿ ಅಧ್ಯಕ್ಷನ ಆಯ್ಕೆ ಮಾಡುವಾಗ ನಾನು ಹೇಳಿದೆ, ಇವರು ನಮ್ಮ ಹಿರಿಯವರೆಲ್ಲರೂ ಇದ್ದಾರೆ. ನಾನಾಗ ನನಗೆ ಒಂದು 42 ವರ್ಷ, ಮತ್ತೆ ನಾನು ಪೇಂಟಿಂಗ್ ಮಾಡಿ ಒಂದು ವ್ಯವಸ್ಥೆ ಅಂತ ಮಾಡಿದೆ. ಅದಕ್ಕೆ ಟೇಬಲ್, ಕುರ್ಚಿ, ಸಭಾಭವನ ಬೇಕು, ಎಲ್ಲ ವ್ಯವಸ್ಥೆಯನ್ನು ಮಾಡಿ ಹಾಗೆ ನಡ್ಕೊಂಡು ಹೋಗ್ತಾ ಇತ್ತು. ಆ ಹಣ ಅದಕ್ಕೆ ಇದಾಯ್ತು, ಯೂಸ್ ಆಯಿತು. ನಂತರ ಏನಾಯ್ತು ಅಂದ್ರೆ ನಮ್ಗೆ ಅರ್ಚಕದ ಒಂದು ಮನೆ ಇತ್ತು ನಮ್ಮ ದೇವಸ್ಥಾನ ಪಕ್ಕದಲ್ಲಿ. ಆ ಅರ್ಚಕರ ಮನೆ ಸಹ ಹಾಗೆ ಜೀರ್ಣಾವಸ್ಥೆ ಇತ್ತು, ಅದು ಬೀಳೋ ಸ್ಥಿತಿಯಲ್ಲಿ ಇತ್ತು. ಅರ್ಚಕರಿಗೆ ವಾಸ್ತವ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಜೀರ್ಣೋದ್ಧಾರ ಸಮಿತಿಯಲ್ಲಿ ಒಂದು ನಿರ್ಣಯವನ್ನ ಮಾಡಿ ಅರ್ಚಕರ ಮನೆಯನ್ನು ವಸ್ತು ಮಾಡುವಂತೇಳಿ ಅರ್ಚಕರ ಮನೆ ಮತ್ತೊಂದು ಸಣ್ಣದೊಂದು ಅಂಗಡಿ, ನಮಗೆ ಹಣಕಾಯಿ ಅಂಗಡಿ ಸೇರಿ ಮಾಡಿ ಹಣಕಾಯಿ ಅಂಗಡಿ. ಮತ್ತೆ ಹಿಂದೆ ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ, ಶೌಚಾಲಯದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಹಾಗೆ ಅದಾದ ನಂತರ ನಮ್ಗೆ ಹಣ ಕೊಟ್ಟಿದ್ದಾರೆ ಜೀರ್ಣೋದ್ಧಾರಕ್ಕೆ. ಅವರು ಎಲ್ಲರ ಹಣ ಕೊಟ್ಟ ಹಣವನ್ನ ನಾವು ದೇವಸ್ಥಾನದ ಒಳಪೌಡಿಯಲ್ಲಿ ಮತ್ತೆ ಹೊರ ಭಾಗದಲ್ಲೂ ಶಾಶ್ವತವಾಗಿ ಅವ್ರ ಹೆಸರನ್ನ ಹಾಕಿದ್ದೇವೆ. ಪ್ರತಿ ವರ್ಷ ಆಡಿಟ್ ಮಾಡಿ ನಾವು ಈಗ ಎಂಡೋಮೆಂಟ್ ಇಲಾಖೆ ಅಂತ ಹೇಳಿದ್ರೆ ಪ್ರತಿ ವರ್ಷ ನಾವು ಏನು ಖರ್ಚನ್ನು ಮಾಡ್ತೇವೆ, ಏನು ಆದಾಯ ನಮ್ಗೆ ಬರ್ತದೆ, ಏನು ನಮ್ಮಲ್ಲಿ ನಗದು ಉಳಿತದೆ, ಏನು ಠೇವಣಿ ಉಳಿತದೆ, ಏನು ನಮ್ಮ ಹತ್ರ ಲಾಸ್ಟ್ ಫಂಡ್ ಅಂತಿಮ ಶುಲ್ಕ ಉಳಿತದೆ, ಅದನ್ನೆಲ್ಲ ಒಂದು ಆಡಿಟ್ ಮಾಡಿಸಿ ಒಂದು ರಿಪೋರ್ಟ್ ತಯಾರು ಮಾಡ್ತೇವೆ ನಾವು. ಒಂದು 7-8 ಜನ ಅಕ್ರಮ ಬಡ್ಡಿ ವ್ಯಾಪಾರ ಮಾಡುವವರು ಇವರೆಲ್ಲ ಸೇರಿ ಒಂದು 7-8 ಜನ ಸೇರಿ ಒಂದು ಟೀಮ್ ಮಾಡಿದ್ವಿ. ಟೀಮ್ ಮಾಡಿದ್ದು ಯಾಕಂತ ಹೇಳಿದ್ರೆ ನನ್ನ ಮಿತ್ರ ಒಬ್ರು ಅಶೋಕ್ ಕುಮಾರ್ ಶೆಟ್ಟಿ ಬನ್ನಾಡಿ ಅವರು ಪ್ರಜೆ ತೆಗಿಬಾರ್ದು, ಅಕ್ರಮ ಪ್ರಜೆ ತೆಗಿಬಾರ್ದು, ಅಕ್ರಮ ಹೊಯ್ಗೆ ತೆಗಿಬಾರ್ದು ಅಂತ ಅವ್ರ ಮೇಲೆ ಕೋರ್ಟಲ್ಲಿ ವ್ಯಾಜ್ಯ ದಾಖಲು ಮಾಡಿದ್ರು. ಅವರು ಅಶೋಕ್ ಶೆಟ್ಟಿ ನನಗೆ ಒಳ್ಳೇದಿದೆ, ನೀವು ಅಶೋಕ್ ಶೆಟ್ಟಿ ಸರಿ ಮಾಡ್ಕೊಂಡು ಬಂದು ಕೊಡ್ಬೇಕು, ಇಲ್ಲದೆ ಇದ್ರೆ ನಾವು ಬಂದು ನಿಮ್ಮ ದೇವಸ್ಥಾನ ತಾಕ್ತೇವೆ, ನಿಮ್ಮ ಮೇಲೆ ತಾಕ್ತೇವೆ. ನನ್ನ ದೇವಸ್ಥಾನ ನಂದಲ್ಲ, ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಇರೋದು, ಕಮಿಟಿಯಲ್ಲಿ ನಡೀತಾ ಇರೋದು. ದೇವಸ್ಥಾನ ತಾಕ್ತೀರಿ, ಅಶೋಕ್ ಶೆಟ್ಟಿ ಸರಿ ಮಾಡ್ಕೊಂಡು ಬನ್ನಿ, ನಾಳೆ ಮತ್ತೊಬ್ಬರು ಸರಿ ಮಾಡ್ಕೊಂಡು ಬನ್ನಿ, ನಿಮ್ಮ ಅವ್ರಿಗೆ ನನಗೆ ಸಹಾಯ ಮಾಡ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಹೇಳಿದ ನಂತರ ಅವರು ಎಂಡೋಮೆಂಟಿಗೆ ಬರೆದ್ರು. ಅದು ಶಾಶ್ವತ 13 ವರ್ಷ ಯಾವುದೇ ಕಮಿಟಿಯಲ್ಲಿ ನಡೀತಾ ಇತ್ತು, ಕಮಿಟಿ ಚೇಂಜ್ ಮಾಡಿ ಅಂತೇಳಿ 18/7/2025ಕ್ಕೆ ಒಂದು ಸರ್ಕಾರಿ ಆದೇಶ ಆಯಿತು ಎಂಡೋಮೆಂಟ್ ಇಲಾಖೆಯಿಂದ. ಈಗಲೇ ನೀವು ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿದ್ದೇವೆ. ಕಂದಾಯ ನಿರೀಕ್ಷಕ ಕೋಟ ಹೋಗಿ ಮಂಜು ಬಿಲ್ ಅವರು ಆಡಳಿತಾಧಿಕಾರಿ ನೇಮಕ ಮಾಡಿದ್ದೇವೆ, ಅನಧಿಕೃತವಾಗಿ ಮಾಡ್ತಾರೆ ಅಂತ ಹೇಳಿ ನಮ್ಮ ಮೇಲೆ ಅಲಿಗೇಷನ್ ಮಾಡಿದ್ವಿ. ಯಾಕೆ ನಾವು ಇಲಾಖೆ ಪರ್ಮಿಷನ್ ತಗೊಳ್ಳಿಲ್ಲ. ರಥಬೀದಿ ರಿಪೇರಿ ಮಾಡೋದು 8 ಲಕ್ಷ ವೆಚ್ಚದಲ್ಲಿ ಮಾಡಿದೆ ಅಂತ ಹೇಳಿ ಬರೀ 4,95,000 ಖರ್ಚಾಗಿದೆ. ರಥಬೀದಿ ನವೀಕರಣ ಆಯಿತು ಆದರ್ಶ. ಕಡೆಗೆ ಹೇಳಿದ್ರು, ಊರಿನವರೆಲ್ಲ ಹೇಳಿದ್ರು, ಹಬ್ಬ ಆಗುವಲ್ಲ ಅವರಿಗೆ ಅದು ನೀವು ನಡೆಸಿ. ಈ ವರ್ಷ ಹಬ್ಬ ಮತ್ತೆ ಮಧ್ಯೆ ಆಗ್ತದೆ, ಅವ್ರಿಗೂ ಆಡಳಿತಾಧಿಕಾರಿ ಬಂದು ಹಬ್ಬನ ಹಾಳು ಮಾಡಬೇಡಿ ಅಂತ ಪ್ರಜೆಗಳಾಗಿ ಶುರು ಮಾಡಿ. ಆದ್ರೆ ನನ್ಗೆ ಬೇಡ, ನಮ್ಗೆ ಈ ವ್ಯವಸ್ಥೆಯಲ್ಲಿ ನನಗೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ಈ ತರ ಎಲ್ಲ ಎಲಿಗೇಷನ್ ಮಾಡಿದ್ರೆ ನನ್ಗೆ ಬೇಡ. ಅದು ನಾನು ಮಂಜು ಬಿಲ್ ಅವರ ಆಫೀಸಿಗೆ ಹೋಗಿ, ನೀವು ಅಧಿಕಾರ ನಾವು ಇದು ಹ್ಯಾಂಡ್ ಓವರ್ ಮಾಡ್ತೇವೆ, ನಾವು ನೀವು ಚಾರ್ಜ್ ತಗೊಳ್ಳಿ ಅಂತ ಹೇಳಿ. ಇಲ್ಲ ಹೋಗಿಲ್ಲ, ನನಗೆ ಸಿಕ್ಕಾಪಟ್ಟೆ ಕೆಲಸ ವರ್ಕ್ ಇದೆ, ನನಗೆ ಈಗ ಅದರ ಚಾರ್ಜಿಂಗ್ ಸದ್ಯಕ್ಕೆ ಬೇಡ ಅಂತೇಳಿ. ಹಾಗೆ ನಡ್ಕೊಂಡು ಹಬ್ಬವೂ ಆಯ್ತು. ಆ ವರ್ಷ ಫೆಬ್ರವರಿಯಿಂದ ಮಾರ್ಚಲ್ಲಿ ಹಬ್ಬವೂ ಆಯಿತು. ಏಪ್ರಿಲ್ ಎಂಡ್ ಬಂತು. ನಾನು ಹೇಳಿದೆ, ನೀವು ಆಡಿಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳಿ. ಆಯ್ತು, ನೀವು ಹ್ಯಾಂಡ್ ಓವರ್ ಮಾಡಿ ಅಂತ. ಈ ವರ್ಷ ಆಡಿಟ್ ಮಾಡಿದೆ. ಸಾಲಿಗ್ರಾಮದಲ್ಲಿ ಆಡಿಟರ್ ದೀಪಕ್ ಕುಮಾರ್ ಶೆಟ್ಟಿ ಅವ್ರ ಹತ್ರ ಆಡಿಟ್ ಮಾಡಿಸಿ, ಆಡಿಟ್ ಇಟ್ಕೊಂಡು ಇವರು ಅವರೆಲ್ಲ ಈಗ ನಮ್ಮ ಮೇಲೆ ಒಂದೊಂದೇ ಎಲಿಗೇಷನ್ ಮಾಡ್ತಾ ಇರೋದು. ಸಾಮಾಜಿಕ ಜಾಲತಾಣದಲ್ಲಿ ಕಳೆದ ವರ್ಷದಿಂದ ಪ್ರತಿದಿನ ಬರ್ತಾ ಇತ್ತು, ಒಂದೆಲ್ಲ ಒಂದು ಹಗರಣ ಮಾಡ್ತಾರೆ, ಒಡ್ಡಸೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅವ್ಯವಹಾರಾಗಿದೆ, ಆಡಳಿತ ಸಮಿತಿಯಲ್ಲಿ ಅವ್ಯವಹಾರಾಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಮೊನ್ನೆ ಪುನಃ ಮತ್ತೆ